ಬೇಲ್ ಏನ್ ಸಿಕ್ಕಿದೆ ದರ್ಶನ್ ಅವರಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತ ಕೇಳೋಣ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಮೊನ್ನೆ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಆದರೆ ಇದರಲ್ಲಿ ದರ್ಶನ್ ಅವರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಇನ್ನೊಂದು ವಾದ ಆಗಿದೆ. ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಮತ್ತೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ಬರು ಹೀರೋ ವಕೀಲರು ಅರುಣ್ ಶರ್ಮಾ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮೊನ್ನೆ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಆರೋಪಿಗಳು ಕೊಟ್ಟಿದೆ. ಷರತ್ತುಬದ್ಧ ಅಂತ ಹೇಳಿದ್ರಿ, ಹೋಗಬಾರ್ದು ಅನ್ನೋಂಥ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಆದೇಶಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಸರ್? ಈಗ ಮಧ್ಯಂತರ ಆದೇಶ ಇತ್ತು, ಅದು ಮುಗೀತು. ಮುಕ್ತಾಯ ಬಳಿಕ ದರ್ಶನ್ ಅವರು ಆಪರೇಷನ್ ಮಾಡಿಸಿಲ್ಲ. ಅದ್ರ ಬಗ್ಗೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಅದರದ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ದೂರ ಶಿಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಇಂಟರ್ವ್ಯೂ ಬೇಲಲ್ಲಿ ಹೇಳಿದ್ರು. ಅಂದ್ರೆ ಈಗಲೂ ಕೂಡ ಹೋಗಂಗಿಲ್ವಾ? ಸಾಮಾನ್ಯವಾಗಿ ದರ್ಶನ್ ಏನಾದರೂ ಮೈಸೂರಿನ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನುವಂಥ ಆಸೆಗಳು ಅದು ಆದೇಶ ನಮಗಿನ್ನೂ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ತು ಇದೆಯಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕ ನಂತರ ಗೊತ್ತಾಗುತ್ತೆ. ಷರತ್ತುಗಳು ನಮಗೆ ಸಕೃತ ಒಂದು ಸೆಂಟ್ರಲ್ ಕ್ಯಾಮ್ರಾ ಕಾಪಿಯನ್ನು ಪಡೆದ ನಂತರ ನಮಗೆ ತಿಳಿಯುವಂಥದ್ದು. ಈಗ ಸದ್ಯಕ್ಕೆ ಏನು ಹೇಳ್ಬೋದು ಅಂದರೆ ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ರಿಗೂ ಸಹ ಜಾಮೀನು ಮಂಜೂರಾಗಿರುವಂಥದ್ದು. ನಾನು 6ನೇ ಮತ್ತು 7ನೇ ಆರೋಪಿಗಳಿಗೆ ನಾನೇನು ವಕಾಲತ್ತು ವಹಿಸಿ ವಾದವನ್ನು ಮಂಡಿಸಿದ್ದೆ. ಅನುಕುಮಾರ್ ಮತ್ತು ಜಗದೀಶ್ ನೋಡಿ, ಅವರ ವಿರುದ್ಧ ಇದ್ದಂತಹ ಒಂದು ಆರೋಪಗಳೇನೆಂದ್ರೆ ಅವರು ಅಪಹರಣ ಮತ್ತು ಹಲ್ಲೆ ಆರೋಪ ಏನ್ ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ. 6ನೇ ಮತ್ತು 7ನೇ ಆರೋಪಿಗಳು ನೋಡಿ, ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಂದು ಒಳಸಂಚು ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನ ಪಡೆದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಅಭಿಯೋಜನೆಗೆ ಬಹುದೊಡ್ಡ ಲೋಪ ಅಂತ ಹೇಳ್ಬೋದು. ಯಾಕಂದ್ರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಅದು ಒಂದು ಬಹಳ ಒಂದು ಅಭಿಯೋಜನೆಗೆ ಒಂದು ಹಿಂದೇಟಾಗಿರುವಂಥದ್ದು. ಮತ್ತು ಈ 6ನೇ ಮತ್ತು 7ನೇ ಆರೋಪಿಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನ ಮಾಡಿರೋದಿಲ್ಲ. ನೋಡಿ, ಈ ಆಧಾರಗಳನ್ನು ಮುಂದಿಟ್ಕೊಂಡು ನಾವೇನು ವಾದವನ್ನು ಮಂಡಿಸಿದ್ವಿ. ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನು ಪುರಸ್ಕೃತಗೊಳಿಸಿರುವಂಥದ್ದು. ಸರ್, ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು. ಸೊ ಅವರು ಕೂಡ ಪ್ರತಿವಾದ ಮಾಡುವಾಗ ಅಷ್ಟೇ ಗಂಭೀರವಾದ ಆರೋಪ ಮಾಡಿದ್ರು. ಎಲ್ಲಿ ನಿಮಗೆ ಸ್ವಲ್ಪ ಇದು ಪ್ಲಸ್ ಆಯ್ತು ಅನ್ನುವಂಥದ್ದು? ನೋಡಿ, ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ. ಇದು ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಪ್ರಕರಣ. ಹಾಗಾಗಿರೋದ್ರಿಂದ ನೋಡಿ, ಬಹಳಷ್ಟು ದಿನಗಳ ಏನೊಂದು ನಿಧಾನಗತಿಯಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂಥದ್ದು ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಒಂದು. ಎರಡನೇದಾಗಿ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಏನು ಅಮಾನತು ಪಂಚನಾಮೆ ಅಡಿಯಲ್ಲಿ ಇವರು ವಶಪಡಿಸಿಕೊಂಡಿದ್ರು ಪೊಲೀಸ್ನವರು. ನೋಡಿ, ಆ ಒಂದು ಏನೊಂದು ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ, ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. 39 ಗಾಯಗಳಿದೆ. 39 ಗಾಯಗಳಿರುವಂಥದ್ದು ಆದರೆ ಅವು ರಕ್ತ ಗಾಯಗಳಲ್ಲ. ಆರೋಪಿಗಳ ಷರತ್ತುಗಳೇನೇನು ಸರ್ ಇದರಲ್ಲಿ? ಈಗ ಮರಣೋತ್ತರ ಪರೀಕ್ಷೆ ಏನೊಂದು ರಿಪೋರ್ಟಿಗೆ ಸಂಬಂಧ ಒಂದು ನೋಡೋದೇ ಆದಲ್ಲಿ ಅವ್ಯಾವು ರಕ್ತ ಗಾಯಗಳಲ್ಲ, ರಕ್ತಸ್ರಾವ ಆಗುವಂತಹ ಗಾಯಗಳಲ್ಲ. ಹಾಗಾಗಿ ಪ್ರಮುಖವಾಗಿ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು ಇವರ ಒಂದು ಹೇಳಿಕೆಗಳನ್ನು ಗಮನಿಸೋದೇ ಆದ್ರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ. ಇಲ್ಲ ನೋಡಿ, ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ